ನಮಸ್ತೆ ಫ್ರೆಂಡ್ಸ್, ನಾವಿವಾಗ ಮೆಂತ್ಯ ಸೊಪ್ಪಿನ ಪರೋಟಾನ ಮಾಡೋಣ. ಅದಕ್ಕೋಸ್ಕರ 2 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ಎಲೆಯಾಗಿ ಬಿಡಿಸ್ಕೋಬೇಕು. ಆಮೇಲೆ ತೋರಿಸ್ತೀನಿ ಮುಂದಿಂದು. 2 ಕಟ್ಟು ಮೆಂತ್ಯ ಸೊಪ್ಪನ್ನ ಈ ಥರ ಎಲೆಯಾಗಿ ಚಿಕ್ಕ ಕಡ್ಡಿಗಳೇ ಏನೂ ಆಗೋದಿಲ್ಲ. ಈ ಥರ ಎಲ್ಲ ಬಿಡಿಸಿ 2-3 ಸಲ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀವಿ. ಇದನ್ನೀಗ ಸಣ್ಣಗೆ ಹೆಚ್ಕೋಬೇಕು. ಇದೆಲ್ಲ ಇವಾಗ ಚಿಕ್ಕದು ಹೆಚ್ಚಿದಾಗಿದೆ. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಮಸಾಲೆ ಪುಡಿಗೆ 2 ಸ್ಪೂನು ಕೊತ್ತಂಬರಿ ಕಾಳು, 1/4 ಸ್ಪೂನಷ್ಟು ಅಜ್ವಾನ, 1 ಸ್ಪೂನು ಸೋಂಪು, 1/2 ಸ್ಪೂನು ಜೀರಿಗೆ, 1/4 ಸ್ಪೂನು ಅರಿಶಿನ, 1 ಸ್ಪೂನು ಖಾರದ ಪುಡಿ ಇಷ್ಟೇ ಸಾಕು. ಕಾಲು ಸ್ಪೂನಷ್ಟು ಹಿಂಗು. ಇದಿಷ್ಟು ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋದು. ಮಸಾಲೆ ಪುಡಿ ಮಾಡ್ಕೊಂಡಿದ್ದೀವಿ. ಹೀಗೆ ಇರಲಿ ತರ್ತರಿಯಾಗಿ, ಜಾಸ್ತಿ ಪುಡಿನೂ ಬೇಡ, ಜಾಸ್ತಿ ಇದನ್ನು ಬೇಡ. ಇದಷ್ಟು ಇದಕ್ಕೆ ಹಾಕ್ಬಿಡೋಣ. ಇದಿಷ್ಟು ಬೇಕಾಗುತ್ತೆ. ಇದಕ್ಕೆ ಒಂದು ಟೀ ಸ್ಪೂನಷ್ಟು ಶುಂಠಿ, 2 ಟೀ ಸ್ಪೂನಷ್ಟು ಹೆಚ್ಚಿದ ಬೆಳ್ಳುಳ್ಳಿ, ಒಂದು 10-15 ಇಷ್ಟೇ ಸಾಕು. ಕರಿಬೇವು ಅದನ್ನು ಹೀಗೆ ಕೈಯಲ್ಲೇ ಮುರಿದಾಕೊಂಡ್ರೆ ಆಗೋಗುತ್ತೆ. ಅದೇನು ಹೆಚ್ಚಬೇಕು ಅಂತ ಏನಿಲ್ಲ. ಹೀಗೆ ಮಾಡಿದರೆ ಆಯಿತು. ಆಶೀರ್ವಾದ ಗೋಧಿ ಹಿಟ್ಟು. ಇದಕ್ಕೆ ಬೇಕಾದರೆ 1 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕೋಬೋದು. ನಾವೀಗ ಬಳಸ್ತಾ ಇಲ್ಲ. ನಾವು ಒಂದು 5-6 ಜನ ಇರೋದ್ರಿಂದ 1-3 ಸ್ಪೂನ್ ಹಿಟ್ಟನ್ನು ಬಳಸ್ಕೊತಾ ಇದ್ದೀವಿ. ಅದಕ್ಕೆ ರುಚಿಗೆ ತಕ್ಕನಾಗಿ ಇಷ್ಟು ಉಪ್ಪನ್ನು ಬಳಸ್ತಾ ಇದ್ದೀವಿ, ಸೊಪ್ಪೆಲ್ಲ ಇರೋದ್ರಿಂದ. ಇದನ್ನೇ ಈಗ ಫಸ್ಟು ಇದರಲ್ಲಿರೋ ನೀರು, ಮಸಾಲೆ, ಉಪ್ಪು ಜೊತೆಗೆ ಇದು ಇವಾಗೆಲ್ಲ ಹಿಂಗೆ ಕ್ಲೀನಾಗಿ ಕಲಿಸ್ಕೊಂಡಿದ್ದೀವಿ. ಅದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಕಲಿಸ್ಕೊತ ಹೋಗ್ಬೇಕು ಚಪಾತಿ ಹಿಟ್ಟಿನ. ಅದಕ್ಕೆ ಸ್ವಲ್ಪ ಕಲಿಸ್ಕೊಂಡಾಗಿದೆ. ಇದೀಗೆ ಇರಲಿ. ಒಂದೇ ಒಂದು ಹನಿನ ಇಷ್ಟು 1/2 ಸ್ಪೂನಷ್ಟು ಹಿಂಗೆ ಇಷ್ಟು ಎಣ್ಣೆ ಹಾಕಿ ಕ್ಲೀನಾಗಿ ನಾದ್ಬಿಟ್ಟು ಪಕ್ಕಕ್ಕೆ ಇಡೋಣ. ಒಂದು 10 ನಿಮಿಷ ಬಿಟ್ಟು ಸ್ಟಾರ್ಟ್ ಮಾಡೋಣ. ಇದನ್ನು ಇಷ್ಟಿಷ್ಟು ಉಂಡೆಯನ್ನು ಮಾಡ್ಕೊಂಡು ಇದನ್ನು ಚಪಾತಿ ಹಿಟ್ಟಿಗಿಂತ ಒಂಚೂರು ದೊಡ್ಡದು ಹಿಂಗೆ ಮಾಡಿಕೊಂಡು ಈಗ ಇದಕ್ಕಿದು ಒಣ ಹಿಟ್ಟು ಹಾಕ್ಕೊಂಡು ಕ್ಲೀನಾಗಿ ಲಟ್ಟಿಸ್ಕೊಳೋದು. ಇದನ್ನು ಈ ಥರ ಹೀಗೆ ಲಟ್ಟಿಸ್ತಾ ಹೋಗಬೇಕು. ಇದು ಇವಾಗ ಲಟ್ಟಿಸಾಗಿದೆ. ಇದು ಒಲೆ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು. ಇದು ಹಂಚ್ಕಾದಿದೆ. ಇದು ಇವಾಗ ಹಾಕೋದು. ಮಕ್ಕ ಬೆಂದಿದೆ ಒಂದು ಸೈಡಲ್ಲಿ. ಇನ್ನೊಂದು ಸೈಡ್ ತಿರುವಾಕ್ಬೇಕಾದ್ರೆ ಈ ಥರ 1-2 ಹನಿ ಎಣ್ಣೆ ಈ ಥರ ಮಾಡ್ಕೊಂಡ್ಬಿಟ್ಟು ಇದು ಈ ರೀತಿ ತಿರುವಾಕೋದು. ಅದೇ ಸೈಡ್ ಆಗಿದೆ. ಇನ್ನೊಂದು ಸೈಡಿಗೆ ಸ್ವಲ್ಪ ಎಣ್ಣೆ ಹಾಕಿ ಹೀಗೆ ತಿರುವಾಕೊಳೋದು. ಈ ಕಡೆ ಬೆಂದಿದೆ ಮತ್ತು ಈ ಕಡೆನೂ ನೋಡಿ ಕರೆಕ್ಟಾಗಿ ಬೆಂದಿದೆ. ಇದೀಗ ರೆಡಿಯಾಗಿದೆ. ಚಟ್ನಿ ಅಥವಾ ದಾಲ್ ಚಟ್ನಿ ಪುಡಿ ತುಪ್ಪ ಜೊತೆ ತಿನ್ಬೋದು.